ಏನಿವತ್ತು ಭಜನೆ ಮನೆಗೆ ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಏನಂತ ನಮ್ಮ ಸುಬ್ರಹ್ಮಣ್ಯನ ಅವ್ರು ಹೇಳಿದ್ರು. ನಿಂತೋಗಿದ್ ಸುಮಾರು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇರ್ಮುಡಿ ಕಟ್ಕೊಳ್ತಾ ಇದ್ರು ಅಂತ ಹೇಳಿದ್ರು. ನಮ್ಮ ಮಂಜು ಮತ್ತೆ ನಮ್ಮ ಸುಬ್ರಹ್ಮಣ್ಯ ಎಲ್ಲ ಟೀಮ್ ಎಲ್ಲಾನು ಬಹಳ ಕಷ್ಟಪಟ್ಟಿದ್ದೀರಾ. ಯಾರೋ ಹೇಳ್ದಂಗೆ ಮನ್ಸ್ ಕೊಡ್ಬೇಕು, ಏನಾದ್ರು ಒಂದ್ ಮಾಡ್ಬೇಕಂದ್ರೆ ಭಗವಂತ ಆಶೀರ್ವಾದ ಮಾಡ್ಬೇಕು. ಇವಾಗ ನಮ್ಮ ಮಂಜಣ್ಣ ಅವ್ರು ಹೇಳಿದ್ರು ಶಾಸಕರು, ಆ ತಾಯಿ ಎಷ್ಟು ವರ್ಷ ಸೇವೆ ಮಾಡಿಸ್ಕೋಬೇಕಂದ್ರೆ ಆ ರೀತಿ ಸಮಾಜ ಸೇವೆ ಎಲ್ಲರ ಕೈಲೂ ಮಾಡಕ್ಕೂ ಆಗಲ್ಲ. ಹಿಂದ್ಗಡೆ ಮಾತಾಡೋದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ಕೂ ಆಗಲ್ಲ. ಏನ್ ನಮ್ ಕೈಲಾಗತ್ತೆ ಅದ್ರಲ್ಲಿ ಎಸ್ಪೆಷಲಿ ಸಾಹೇಬ್ರ ಮುಂದ್ಗಡೆ ಹೇಳ್ತೇನೆ, ನಮ್ ಜನಾಂಗಕ್ಕೆ ಏನೇ ಬೇಕಾದ್ರೂ ನಮ್ ಕಡೆಯಿಂದ ಆಗೋದು ರಾತ್ರಿ ಆಗೋ ನಾವು ಮಾಡ್ತಾ ಇದೀವಿ. ಇವಾಗೂ ಈ ಸಲನು ಹಣ ಒಂದ್ 25 ಜನಕ್ಕೆ ಕಾಲೇಜ್ ಫೀಸು ಸ್ಕೂಲ್ ಫೀಸು ಕಟ್ತದೆ. ನಾವೇನ್ ಪೇಪರ್ ಹಾಕ್ಸ್ಕೋಬೇಕು, ಬಸ್ಗಳ ಮೇಲೆ ಬ್ಯಾನರ್ಗಳು ಹಾಕೋಬೇಕು ಅಂತಲ್ಲ, ಒಂದ್ ಸಿಮೆ ಹಸು ಕೊಡ್ಸಿದೀನಿ. ಏನ್ ನಾನೇನು ಎಲೆಕ್ಷನ್ ನಿಲ್ಬೇಕಂತಲ್ಲ, ನಾವು ರಾಜಕೀಯಕ್ಕೆ ಬರೋದು ಇಲ್ಲ. ಏನೋ ಯಾರಾದ್ರು ದೊಡ್ಡವ್ರು ಬಂದ್ರೆ ಅವ್ರ ಹಿಂದ್ಗಡೆ ಇರ್ತೀವಿ, ಅಷ್ಟು ಬಿಟ್ರೆ ನಾವೇನು ಮಾಡಲ್ಲ. ನಮ್ಮ ನಾವ್ ಹೇಳಕ್ಕಾಗಲ್ಲ. ಮೋಸ್ಟ್ ಬಿಪಾರಂ ಕಾಂಗ್ರೆಸ್ ಅಲ್ಲಿ ನಮ್ಮ ಮುಂಜಾನೆ ಅವ್ರ ಕೂಡ ಕೊಟ್ಬಿಡ್ಬೋದು, ಅವ್ರ ನಾವ್ ಮಾಡ್ಲೇಬೇಕಾಗುತ್ತೆ. ಇಲ್ಲಿ ಸೇರಿರೋ ನಮ್ಮ ಜನಾಂಗದ ಪ್ರಮುಖರಿಗೆ ಎಲ್ರಿಗೂ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಯಾರಾದ್ರೂ ಬೆಳೀತಾ ಇದ್ರೆ ಬೆಳೆಸಿ. ಎಲ್ಲಾ ಪಕ್ಷಗಳಲ್ಲೂ ನಮ್ಮವ್ರನ್ನ ಬೆಳೆಯೋಕೆ ಅವಕಾಶ ಮಾಡ್ಕೊಡಿ. ಕಾಲು ಎಳೆಯೋ ಕೆಲಸ ಯಾರು ಮಾಡಬೇಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ಇವತ್ತಿನ ದಿನ ಸಮೃದ್ಧಿ ಮಂಜಣ್ಣ ಅವ್ರ ಟೋಲ್ಗೇಟ್ ಬಂದ್ರೆ ವೆಲ್ಕಮ್ ಮಾಡ್ಕೊಡುವಂತ ಜನಾಂಗ ಇದೆ. ನಾಗೇಶ್ ಅವ್ರು ಬಂದ್ರೆ, ಆಜ್ಞಾಯಣ್ಣ ಅವ್ರು ಬಂದ್ರೆ ವೆಲ್ಕಮ್ ಮಾಡ್ಕೊಂಡು ಫ್ರೆಂಡ್ ಸೀಟ್ ಅಲ್ಲಿ ಕೂರ್ತಾ ಇದ್ದಾರೆ. ಆದ್ರೆ ನಮ್ ಜನಾಂಗಕ್ಕೆ ಅದೇನು ಆಗಿದೆಯೋ ಗೊತ್ತಿಲ್ಲ. ಎಲ್ಲ ಹಿಂದ್ಗಡೆ ಕೈಗಳು ಕಟ್ಕೊಂಡು ನಿಷ್ಠೆಯಿಂದ ಇರ್ತೀವಿ, ಆದ್ಗಡೆ ಹಿಂದ್ಗಡೆ ಇರ್ತೀರಾ. ಯಾಕೆ ಅಂತ ಗೊತ್ತಾಗ್ತಲ್ಲ. ಮುಂದ್ಗಡೆ ಬನ್ನಿ, ಯಾರು ಬೇಡ ಅನ್ನಲ್ಲ. ನಮ್ಮ ಸಮಾಜಕ್ಕೆ ಗೌರವ ಇದೆ, ಒಳ್ಳೆ ಹೆಸರಿದೆ, ನಮಕಸ್ರ ಅನ್ನೋ ಒಂದು ಹೆಸರಿದೆ. ಅದನ್ನ ಉಳಿಸ್ಕೊಳ್ಳಿ, ನಮ್ ಯುವಕರು ಬೆಳೆಯಲಿ ಅಂತ ಹೇಳ್ತಾ ಇಲ್ಲಿ ಕರೆದು 2 ಮಾತು ಮಾತಾಡಕ್ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ.